ನೋಡಿ. ಸೊ ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗುತ್ತೆ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈರುಳ್ಳಿ ಕ್ಯಾಬೇಜ್ ಕೂಡ ನಾವು ಹಾಕಿರ್ತೀವಲ್ಲ, ಹೀಗಾಗಿ ಸೊ ಮೆಣಸಿನ್ಕಾಯಿ ಮಾತ್ರ ನೀವು ಇದರಲ್ಲಿ ಹಾಕೋಬೋದು. ನಾನು ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ, ಹೀಗಾಗಿ ನಾನು ಇದರಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಾಕೊತಿದ್ದೀನಿ. ನಾರ್ಮಲಾಗಿ ಅನ್ನ ಮಾಡ್ತೇವಲ್ಲ ಅದೇ ಅಕ್ಕಿ ಹಾಕೊತಿದ್ದೀನಿ. ಯಾವ್ದು ಅಕ್ಕಿ ತೊಗೊಂಡ್ರೆ ಭೀ ನಡೆಯುತ್ತೆ. ಇವಾಗ ನಾನಿಲ್ಲಿ ಅಡಿಚ್ ಕಪ್ ಆಗುವಷ್ಟು ಅಂದರೆ 2.5 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಾಕೊತಿದ್ದೀನಿ. 2 ಮತ್ತು ಅರ್ಧ ಕಪ್ ಹಾಕ್ಕೊಂಡಿನಿ. ಇವಾಗ ಅದೇ ಕಪ್ಪಿಲ್ಲೇ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಕೊತಿದ್ದೀನಿ. ಇವಾಗ ಅದೇ ಕಪ್ಪಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊತಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಹಾಕೊತಿದ್ದೀನಿ, 1 ಚಮಚ ಮೆಂತ್ಯ ಹಾಕೊತಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಕ್ಲೀನಾಗಿ 1-2 ಸಲ ತೊಗೊಂಡಿದ್ದೀನಿ. ಇವಾಗ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು 4 ತಾಸು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇದಕ್ಕೆ ಇವಾಗ ಜಸ್ಟ್ ಒಂದು 4 ಗಂಟೆ ಬಿಟ್ಟರು ಸಾಕಾಗುತ್ತೆ. ಇವಾಗ 4 ಗಂಟೆ ನೆನೆಲಿದು. ಓಕೆ ನೋಡಿ, ಒಂದು 4 ಗಂಟೆ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ. ಪೂರ್ತಿಯಾಗಿ ನೆನೆದಿದೆ. ಇವಾಗ ಸಂಜೆ ಸುಮಾರು ಒಂದು 5 ಗಂಟೆ ಆಗಿದೆ. ಇವಾಗ ನಾನಿದು ರುಬ್ತಿದ್ದೀನಿ. ಅಂದರೆ ಇವಾಗ ಥಂಡಿ ದಿನ ಅಲ್ವಾ, ಹೀಗಾಗಿ ಸಂಜೆಗೆ ನೀವು ಒಂದು 5ರಿಂದ 6 ಗಂಟೆಗೆ ರುಬ್ಬಿದ್ರೆ ಮುಂಜಾನೆ ತನಕ ಅದು ಸರಿಯಾಗಿ ಹುಳಿ ಬರುತ್ತೆ ಹಿಟ್ಟು. ಇವಾಗ ಇದನ್ನು ನಾನು ರುಬ್ಬೋದಕ್ಕೆ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇವಾಗ ರುಬ್ಬೋಕ್ಕೆ ಇದೇ ನೀರೇ ಸೇರಿಸ್ಬೇಕು. ನೀವಿಲ್ಲಿ ಇದೇ ನೀರೇ ಹಾಕೋದ್ರಿಂದ ಸರಿಯಾಗಿ ಹುದುಗ್ ಬರುತ್ತೆ ಹಿಟ್ಟು. ಯಾಕಂದರೆ ನಾವು ಮೊದಲಿನ ಎಲ್ಲನೂ ಕ್ಲೀನಾಗಿ ತೊಳೆದೇ ನೆನಕ್ಕೆ ಹಾಕಿರ್ತೀವಲ್ಲ ಅಕ್ಕಿ, ಹೀಗಾಗಿ ಸ್ಮೂತಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಇದು ನೋಡಿ, ಸ್ಮೂತಾಗಿ ಗಟ್ಟಿಯಾಗಿ ರುಬ್ಕೊಂಡಿನಿ. ಎಲ್ಲನೂ ಇದೇ ರೀತಿಯಾಗಿ ರುಬ್ಕೋಬೇಕು. ಇದೇ ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಸೇರಿಸಿ ನಾನು ರುಬ್ಕೊಂಡಾಗಿದೆ. ಇವಾಗ ಇದನ್ನು ಯಾವ ರೀತಿ ಇಡಬೇಕಂದ್ರೆ ನೋಡಿ, ಈ ರೀತಿ ಒಂದು ದಪ್ಪ ಟವೆಲು ಅಥವಾ ಬೆಡ್ಶೀಟ್ ಹಾಕಿಡಬೇಕು. ಯಾಕಂದರೆ ಇದು ಥಂಡಿ ದಿನ ಅಲ್ವಾ, ಹೀಗಾಗಿ ಸರಿಯಾಗಿ ಹುದುಗ್ ಬರಬೇಕಂದ್ರೆ ಈ ರೀತಿ ನೀವು ಹಿಟ್ಟನ್ನ ಇಡಿ, ಸರಿಯಾಗಿ ಹುದುಗುತ್ತೆ ಅದು. ಅಂದರೆ ಹಿಟ್ಟು ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಿ ನೀವು, ಸರಿಯಾಗಿ ಹುದುಗುತ್ತೆ ಅದು. ನೋಡಿ, ಇಷ್ಟು ಥಂಡಿ ದಿನ ಅದ ಅಂದ್ರೂ ಭೀ ಎಷ್ಟು ಸರಿಯಾಗಿ ಹುದುಗು ಬಂದಿದೆ ಅಂತೇಳಿ ನೋಡ್ತಿರ್ಬೋದು. ಡಬಲ್ ಆಗಿದೆ ಹಿಟ್ಟು. ಒಂದು ಬೆಡ್ಶೀಟ್ ಹಾಕಿದರೂ ಕೂಡ ನೀವು ಇದನ್ನು ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕು. ಸರಿಯಾಗಿ ಹಿಟ್ಟ ಹುಳಿ ಬರುತ್ತೆ ಅಥವಾ ಹುದುಗು ಬರುತ್ತೆ. ಸೊ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ನಮ್ಮ ಹಿಟ್ಟು. ಇವಾಗ ಸ್ಲೋಲಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತೀನಿ. ಅದಕ್ಕೆ ಈ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿ. ಮೇಲೆ ಒಂದು ಬೆಡ್ಶೀಟ್ ಅಥವಾ ಟವಲ್ ಹಾಕಿದರೂ ಕೂಡ ಇದಕ್ಕೆ ಗಾಳಿ ಹತ್ತಬಾರ್ದು, ಅಂಥ ಜಾಗಕ್ಕೆ ಹಿಟ್ಟನ್ನ ಎತ್ತಿಡಿ, ಸರಿಯಾಗಿ ಹುದುಗ್ ಬರುತ್ತೆ ಹಿಟ್ಟು. ಇವಾಗ ನೋಡಿ, 1-2 ಭಾಗ ಮಾಡ್ಕೊತಿದ್ದೀನಿ ನಾನು. ಇವಾಗ ಈ ಭಾಗದಲ್ಲಿ ನಾನು ಸ್ವಲ್ಪ ತರಕಾರಿ ಸೇರಿಸ್ತಿದ್ದೀನಿ, ಹೆಲ್ದಿಯಾಗಿರಲಿ ಅಂತೇಳಿ. ಇವಾಗ ಸ್ಲೋಲಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಹಿಂಗು. ಈ ರೀತಿ ಸಣ್ಣದಾಗಿ ತಡ್ಕ ಕೊಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಮಸಾಲ ಫಡ್ ರೆಸಿಪಿ. ಇವಾಗ ಸಾಸಿವೆ ಮೊದಲಿಗೆ ಸಿಡಿಬೇಕದು, ಅಲ್ಲಿ ತನಕ ವೇಟ್ ಮಾಡಿ. ಸಿಡಿತಾ ಇದ್ದಾಗ ಇದಕ್ಕೆ ನಾನು 1 ಚಮಚ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಕಡಲೆಬೇಳೆ ಕೂಡ ನೀವು ಇಲ್ಲಿ ಹಾಕೋಬೋದು. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಇದೇ ಸ್ಟೇಜ್ನಲ್ಲಿ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ, ಹೀಗಾಗಿ ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿನಿ. ಮತ್ತು ಒಂದು 3-4 ಈರುಳ್ಳಿ ಮತ್ತು ಒಂದು ಸ್ವಲ್ಪನೇ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಇವಾಗ ಹೈ ಫ್ಲೇಮ್ದಲ್ಲಿ ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ನೀವು ಹಿಟ್ಟಿನಲ್ಲಿ ಹಾಗೆ ಕೂಡ ಹಾಕೋಬೋದು. ಹಾಗೆ ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ, ಹೀಗಾಗಿ ಸ್ವಲ್ಪ ಈ ರೀತಿ ಹುರ್ಕೊಂಡು ಹಾಕಿದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ, ಹೈ ಫ್ಲೇಮ್ನಲ್ಲಿ 1-2 ನಿಮಿಷ ನಾನು ಈರುಳ್ಳಿ ಹುರ್ಕೊಂಡಿನಿ. ಇವಾಗ ಇದಕ್ಕೆ ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನಾನಿಲ್ಲಿ. ನೀವು ಇಲ್ಲಿ ತುರಿದು ಕೂಡ ಹಾಕೋಬೋದು, ಅಥವಾ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಿಮಗೆ ಕ್ಯಾಬೇಜ್ ಇಷ್ಟ ಇತ್ತಂದರೆ ನೀವು ಇಲ್ಲಿ ಎಷ್ಟು ಬೇಕಷ್ಟು ಹಾಕೋಬೋದು. ನಮ್ಮ ಮಸಾಲ ಫುಡ್ಡು ತುಂಬಾ ರುಚಿಯಾಗಿ ಬರುತ್ತೆ ಕ್ಯಾಬೇಜ್ ಹಾಕೋದ್ರಿಂದ. ಕ್ಯಾಬೇಜ್ ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿ 1-2 ನಿಮಿಷ ಹುರ್ಕೊಂಡಿನಿ ನಾನು. ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋಗ್ಬೇಕು ಅಷ್ಟೇ ಇದರಲ್ಲಿ. ಇವಾಗ ಹಿಟ್ಟಿನಲ್ಲಿ ಹಾಕ್ಕೊತಿದ್ದೀನಿ ಎಲ್ಲ ಸೇರಿಸಿ. ಕ್ಯಾಬೇಜ್ ಮತ್ತು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಮೆಣಸಿನ್ಕಾಯಿ ಕೂಡ ನೀವು ಇದರಲ್ಲಿ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ನಾನಿಲ್ಲಿ. ಮತ್ತು 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಾನು ಇನ್ನೂ ಒಂದು ಅರ್ಧ ಬೆಟ್ರೆ ಸೈಡಿಗೆ ಎತ್ತಿಟ್ಕೊಂಡಿದ್ದಲ್ಲ, ಅದರಲ್ಲಿ ದೋಸೆ ಕೂಡ ಮಾಡ್ಬೋದು, ಉತ್ತಪ್ಪ ದೋಸೆ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲಿ ಗಟ್ಟಿ ಅನಿಸ್ತಿದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕೋಬೋದು. ನನಗೇನಿದು ಜಾಸ್ತಿ ಗಟ್ಟಿ ಅನಿಸ್ತಿಲ್ಲ, ಕರೆಕ್ಟಾಗಿ ಬಂದಿದೆ ಈ ಬೆಟ್ರ್. ಇವಾಗ ಇಲ್ಲಿ ಹಂಚಿಟ್ಕೊಂಡಿನಿ. ಹಂಚ್ಕೊಡ ಇಲ್ಲಿ ಬಿಸಿಯಾಗಿದೆ. ಸ್ವಲ್ಪನೇ ಮೊದಲಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಸೊ ನೀವು ಬಿಸಿ ಇರುವಾಗ ಈ ಫಡ್ನ ಹಾಗೆ ಕೂಡ ತಿನ್ಬೋದು. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದರೆ, ಕ್ಯಾಬೇಜು ಈರುಳ್ಳಿ ಹುರಿದು ಹಾಕಿರ್ತೀವಲ್ಲ, ಹೀಗಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ಫಡ್ಡು. ಇವಾಗ ಏನಿಲ್ಲ, ಎಲ್ಲ ಕಡೆಗೆ ಹಿಟ್ಟು ಹಾಕ್ಕೊತಿದ್ದೀನಿ. ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಉಬ್ಬುತ್ತೆ ಹಿಟ್ಟು. ಮತ್ತು ಬೇರೆ ಯಾವುದಾದ್ರು ತರಕಾರಿ ಸೇರಿಸ್ಕೊಂಬೋದಿತ್ತಂದರೆ ನೀವು ಇಲ್ಲಿ ಹುರ್ಕೊಂಡು ಹಾಕೋಬೋದು ಇದರಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಿಟ್ಟು ನಾನು ಹಾಕ್ಕೊತಿದ್ದೀನಿ. ಸ್ವಲ್ಪ
ಸ್ವಲ್ಪ ಕಮ್ಮಿನೇ ಇರಲಿ. ಹಾಕೊಂಡಾದ್ಮೇಲೆ ಒಂದು 2 ನಿಮಿಷ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಆದಮೇಲೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೊತಿದ್ದೀನಿ. ಜಾಸ್ತಿ ಹಾಕಬೇಕಂತ ಏನಿಲ್ಲ, ಜಸ್ಟ್ 1 ಹನಿ ಹಾಕಿದ್ದು ನಾನು ಅಷ್ಟೇ. ಇಲ್ಲಿ 1 ಹನಿ ಎಣ್ಣೆ ಹಾಕಿ ಇದನ್ನು ಉಲ್ಟಾ ಹಾಕೊತಿದ್ದೀನಿ. ಉಲ್ಟಾ ಕೂಡ ಸರಿಯಾಗಿ ಇದನ್ನು ಕೆಂಪಾಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಾವು ಹೆಲ್ದಿಯಾಗಿರುವಂತಹ ರುಚಿಯಾಗಿರುವಂತಹ ಫಡ್ಡು ತಯಾರಾಗುತ್ತೆ. ಸೊ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ಅಂದರೆ ನಾವು ಇದರಲ್ಲಿ ಕಡಲೆಬೇಳೆ ಕೂಡ ಅರ್ಧ ಕಪ್ ಹಾಕಿರ್ತೀವಲ್ಲ, ಹೀಗಾಗಿ ಇಷ್ಟೊಂದು ಸರಿಯಾಗಿ ಕಲರ್ ಬರುತ್ತೆ ಅದಕ್ಕೆ. ಓಕೆ ನೋಡಿ, ನಮ್ಮ ಫಡ್ ತಯಾರಾಗಿದೆ. ಇವಾಗ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ, ಹಾಗೆ ತಿನ್ಬೇಕು ಅನಿಸ್ತಿದೆ, ಅಷ್ಟು ರುಚಿಯಾಗಿ ಬಂದಿದೆ. ಕಲರ್ ಕೂಡ ಇದಕ್ಕೆ ಹಾಗೆ ಬಂದಿದೆ ನೋಡಿ. ಸೊ ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗುತ್ತೆ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈರುಳ್ಳಿ ಕ್ಯಾಬೇಜ್ ಕೂಡ ನಾವು ಹಾಕಿರ್ತೀವಲ್ಲ, ಹೀಗಾಗಿ. ಸೊ ಮೆಣಸಿನ್ಕಾಯಿ ಮಾತ್ರ ನೀವು ಇದರಲ್ಲಿ ಹಾಕೋಬೋದು. ನಾನು ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ, ಹೀಗಾಗಿ ನಾನು ಇದರಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ.